ನೋಡ್ಕೋ. ಯಾಕಪ್ಪ ನಾನು ನೋಡ್ಕೋಬೇಕು? ಯಾಕಂದ್ರೆ ನೀನು ಒಂಥರ ಆ ಟೈಪ್ ಅದ. ನಾನು ನಿಜವಾಗ್ಲೂ ಹಂಗೆ ಕಾಣ್ತಿದ್ದೀನಿ ಆ ಟೈಪ್ ಥರ? ನಮ್ಮ ಹುಡುಗರೆ 30. ಅಲ್ವಾ? ನೀನು ಹುಡುಗನ ಹುಡುಗಿನ? ಹುಡುಗ. ಯಾಕೆ? ಅಲ್ಲ ಗೊತ್ತಾಗ್ತಿಲ್ಲ. ಇವಾಗೇನು ಪ್ರೂವ್ ಮಾಡ್ಬೇಕದ? ಮೀಡಿಯಾದವ್ರ ಮುಂದೆ ಯಾಕೋ? ಇವಾಗ ಹೆಂಗ್ ಪ್ರೂವ್ ಮಾಡಕ್ಕಾಗತ್ತೆ? ಮರ್ಯಾದೆ ಕೇಳ್ದ. ಇವಾಗೇನು ಇವಾಗ ನಾನು ತೋರಿಸ್ಬೇಕಾ? ಅದ ಕಣ ಜೋಬಿಗೆ ಅಂತ ನೋಡ್ದೆ ಆಧಾರ್ ಕಾರ್ಡ್ ತೋರ್ಸಕ್ಕೆ. ಹಂಗ ಮರ್ಯಾದೆ ಕೇಳ್ದೆ ಅನ್ಕೊಂಡೆ. ಇದ್ರೆ ಕಳಿತಿದ್ದೆ ಅಣ್ಣ. ನಾನು ಮತ್ತೆ ಸ್ಟೇಜ್ ಮೇಲೆ ಬರೋದೇ ಇಲ್ಲ. ನಾನು ನೆಕ್ಸ್ಟ್ ಕಂಟೆಂಟ್ ಪ್ಲೇ ಮಾಡ್ಬಿಡಿ ಅಣ್ಣ. ಅವ್ರಿಗೂ ಅದೇ ಬೇಕು. ಎದೋಗು. ಈ ಸಿನಿಮಾಗೆ ನಾನು ಹೆಸರು ಮಾತ್ರ ಡೈರೆಕ್ಟ್ ಅಷ್ಟೇ. ಎಲ್ಲ ಇವರೇ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಅಷ್ಟೇ. ನಾನು ಏನು ಮಾಡೋಕ್ಕೋದ್ರು, ಸರ್ ಅದು ಓಲ್ಡ್ ಸ್ಟೈಲ್ ಸರ್, ಸ್ವಲ್ಪ ನಿಂತ್ಕೊಳ್ಳಿ ಸರ್ ಅಂಥೇಳಿ ನಿಲ್ಲಿಸಿ ಇವ್ರ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಹಿಂದೆ ಇದ್ದೀನಿ, ಇವ್ರ ಬೆನ್ನೆಲುಬಾಗಿ ನಾನು ನಿಂತಿರ್ತೀನಿ. ಈ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡಬೇಕು ಅಂದರೆ, ನಾನು ಸಿನಿಮಾ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನೋಡಿ, ಹೀಗೆ ನಾನು ಸ್ಕ್ರಿಪ್ಟ್ ಮಾಡಿ ಇವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಸಿನಿಮಾ ಶೂಟ್ ಮಾಡಿ ಎಡಿಟ್ ಮಾಡೋರು ಹಿಂಗೆ ನನ್ನನ್ನು ಕಾಮಿಡಿ ಪೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನನ್ನ ಮುಂದೆನೇ ಇಷ್ಟ ಆಡ್ತಾರೆ. ಇವರೆಲ್ಲ ಗ್ಯಾಂಗ್ ಸೇರ್ಕೊಂಡು ನಾನು ಮನೆಗೆ ಹೋದ್ಮೇಲೆ ಅದು ಎಷ್ಟೆಷ್ಟು ಮಾತಾಡ್ತಾರೋ ದೇವ್ರಿಗೆ ಗೊತ್ತು. ಅದಕ್ಕೊಬ್ಬರನ್ನ ಸ್ಪೈ ಬಿಟ್ಟಿದ್ದೀನಿ. ಅವ್ರು ಬಂದು ನಂಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಸಿನಿಮಾ ಬಗ್ಗೆ ನಾನೇನು ಮಾತಾಡೋಂಗೆ ಇಲ್ಲ. ಆಲ್ರೆಡಿ ನೀವು ನೋಡಿದ್ದೀರಾ ಸಿನಿಮಾ, ಅದ್ರ ಯೋಗ್ಯತೆ ಏನು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಜಡ್ಜ್ ಮಾಡಿಬಿಟ್ಟಿರ್ತೀರ. ಈಗ ನಾನೊಂದೆರಡು ಮಾತಾಡಬೇಕು ಅಂದರೆ ಅದು ಪ್ರಚಾರದ ಬಗ್ಗೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ, ನಮಗೂ ಕೂಡ ಅದ್ರ ಬಿಸಿ ಮುಟ್ಟಿದೆ. ಇವತ್ತು ಥಿಯೇಟ್ರ್ಗಳಿಗೆ ಜನ ಬರ್ತಿಲ್ಲ. ಅದರಲ್ಲೂ ಕನ್ನಡ ಮೂವಿ ಅಂದರೆ ಜನಗಳು ಥಿಯೇಟ್ರ್ವರೆಗೂ ಕಾಲು ಇಡ್ತಾನೆ ಇಲ್ಲ. ಅಲ್ಲೊಂದು ಇಲ್ಲೊಂದು ಒಳ್ಳೊಳ್ಳೆ ಮೂವಿ ಬರ್ತಾಯಿದ್ರು ಕೂಡ ಜನ ಅದಕ್ಕೆ ಹೋಗೋಕ್ಕೆ ತಯಾರೇ ಇಲ್ಲ. ಅದನ್ನು OTT ನೋಡಿಕೊಂಡು ಅಯ್ಯೋ ತುಂಬ ಚೆನ್ನಾಗಿತ್ತು, ಪ್ರಚಾರ ಮಾಡಿಲ್ಲ ಸರಿಯಾಗಿ, ಪ್ರಚಾರ ಮಾಡಿದರೆ ಓಡ್ತಾಯಿತ್ತು, ಈ ಮಾತುಗಳೇ ಬರೀ ಕೇಳಿ ಬರ್ತಿದೆ. ಇದೆಲ್ಲ ಕಾರಣದಿಂದ ನಾವು ಈ ಸಿನಿಮಾದಲ್ಲಿ ಪ್ರಚಾರಕ್ಕೆ ಒತ್ತು ಕೊಟ್ಟಿದ್ದೀವಿ. ಸುಮಾರು 5 ತಿಂಗಳಿಂದ ನಮ್ಮ ಹುಡುಗರು ಮಾಡದೇ ಇರೋಂಥ ಕೆಲಸ ಇಲ್ಲ. ರೋಡ್ ಅಲಿತಾ ಇದ್ದಾರೆ, ಏನು ಹೇಳಿದ್ರು ಮಾಡೋಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಬಂದ್ರಪ್ಪ ಇವತ್ತೊಂದು ಪ್ರೆಸ್ ಮೀಟ್ ಮಾಡೋಣ. ಇಲ್ಲೂ ನಾನಂದರೆ ಒಂದು ಸಿನಿಮಾ 5 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಮಾಡೋನು. ಇವರು ನಮ್ಮ ಮಾಧ್ಯಮದವರು ಪ್ರತಿದಿನ ನಮ್ಮಂಥ 100 ಕುರಿಗಳನ್ನ ನೋಡ್ತಾ ಇರ್ತಾರೆ, 100 ಮಾತುಗಳನ್ನ ಕೇಳ್ತಾ ಇರ್ತಾರೆ, ಮಜಾ ತಗೋತಾ ಇರ್ತಾರೆ. ಆದ್ರೂ ನಾವು ಅವ್ರನ್ನ ನಂಬ್ಕೊಂಡೇ ಸಿನಿಮಾ ಮಾಡಬೇಕು. ಯಾಕೆಂದರೆ ಕೊನೆಗೆ ಪ್ರಚಾರ ಮಾಡಿ ಸಿನಿಮಾ ಚೆನ್ನಾಗಿದ್ದರೆ ಗೆಲ್ಸೋರು ಅವ್ರು ಮಾತ್ರನೇ. ಇವತ್ತು ನಾನು ನಮ್ಮ ಹುಡುಗರಿಗೆ ಅದನ್ನೇ ಹೇಳಿದ್ದೀನಿ, ಅವ್ರನ್ನೆಲ್ಲ ಸಜೆಷನ್ ಕೇಳಿ ಅವರೆಲ್ಲ ಏನು ಹೇಳ್ತಾರೆ, ಅವ್ರ ಅನುಭವ ದುಡಿದು ಅವ್ರ ಸಹಾಯದಿಂದ ನೀವು ಈ ಸಿನಿಮಾಗೆ ಇನ್ನಷ್ಟು ಪ್ರಚಾರ ಮಾಡಿದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಸರ್ ಆನಂದ್ ಅಡಿ ವಿಷ್ಣುವ್ರು ಬಂದಿದ್ದಾರೆ, ದಯವಿಟ್ಟು ನೀವು ಬನ್ನಿ ಮೇಲೆ ಬನ್ನಿ ಸರ್, ಬನ್ನಿ 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 ಸರ್, ನೀವು ನಮ್ಮ ಬೆನ್ನೆಲುಬು ಬನ್ನಿ ಸರ್. ವಿಷ್ಣು ಸರ್ ನಾನು ಕರಿತೀನಿ ಬನ್ನಿ. ನೋಡಿದ್ರೆ ನಾನು ಕರೆದು ಬಂದ್ರು. ಐ ಲವ್ ಯು ಸರ್. ಶ್ಯಾಮ್ ಸಾರು ಅಥವಾ ಆನಂದ್ ಸರ್ ಎಲ್ಲ ಬರಬೇಕಾಗಿತ್ತು. ವಿಷ್ಣು ಸರ್ ಬಂದಿರೋದು ನಮ್ಮ ಖುಷಿನೇ. ಶ್ಯಾಮ್ ಸರ್ನೆಲ್ಲ ದೊಡ್ಡ ದೊಡ್ಡ ಸಿನಿಮಾಗೆ ಬಿಟ್ಬಿಟ್ಟಿದ್ದಾರೆ, ಬರೀ KD ಸಿನಿಮಾ ಮಾತ್ರ ಹೋಗ್ತಾರೆ. ಈಗ ನೋಡಿ, ಮೊದಲು ಪ್ರೆಸ್ ಮೀಟ್ ಅಂದರೆ ನಮಗೆ ಭಯ ಆಗ್ತಾಯಿತ್ತು. ಯಾಕೆಂದರೆ ನಾವು 5 ಜನ ಇರ್ತಿದ್ವಿ, ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಎಡಿಟ್ರು, ಒಬ್ಬರು ಇಬ್ಬರು ಆರ್ಟಿಸ್ಟು, ಹೀರೋಯಿನ್ನು. ಪ್ರೆಸ್ ಅವರು 150-200 ಜನ ಕೂತಿರ್ತಾಯಿದ್ರು. ನಾವು ಗಡಗಡ ಅಂತ ನಡೆದು ಮಾತಾಡ್ತಿದ್ವಿ. ಈಗ ನಿಮ್ಮ ಪ್ರೆಸ್ ಅವ್ರಿಗಿಂತ ನಾವೇ ಜಾಸ್ತಿ ದಿನ ಇದ್ದೀವಿ. ನಿಮ್ಮನ್ನೇ ಬೇಕಾದ್ರೆ ಎದುರಿಸ್ತಾರೆ ನಮ್ಮ ಹುಡುಗರು, ಅಷ್ಟು ಜನ ಇದ್ದೀವಿ.
ಈಗ ಒಂದೆರಡು ಮಾತು ನಮ್ಮ ಕ್ಯಾಮ್ರಾಮನ್ ಮಾತಾಡ್ಬಿಟ್ಟು ನಮ್ದೇನು ಕೆಲಸ ಇಲ್ಲ, ನಾವು 15 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ. ಹುಡುಗರು ಮಾತಾಡ್ತಾರೆ, ಹುಡುಗರಿಗೆ ನೀವು ಸಹಾಯ ಮಾಡಿ, ಹುಡುಗರು ನಿಮ್ಮನ್ನು ಸಹಾಯ ಕೇಳ್ತಾರೆ, ಹುಡುಗರು ನಿಮ್ಮನ್ನು ಸಜೆಷನ್ ಕೇಳ್ತಾರೆ, ನೀವು ಸಜೆಷನ್ ಮಾಡಿ. ದಯವಿಟ್ಟು ನಮ್ಮ ಹುಡುಗರನ್ನ ಗೆಲ್ಲಿಸಿ. ಈಗ ಈ ಸಿನಿಮಾ ನಾನು ಪ್ರೊಡ್ಯೂಸರು ಡೈರೆಕ್ಟರ್ ಆಗಿ ನನಗೇನು ಭಯ ಇಲ್ಲ. ನಾವು ಸೋತಿದ್ದೀನಿ, ಸೋಲು ನೋಡಿದ್ದೀನಿ, ಮತ್ತೆ ಬಂದಿದ್ದೀವಿ, ಮತ್ತೆ ಮಾಡ್ತೀನಿ. ಆದರೆ ಪಾಪ ಹುಡುಗರು ಇದರಿಂದನೇ ಒಂದು ಜೀವನ ಕಟ್ಕೋಬೇಕು ಅಂತ ಸುಮಾರು 2 ವರ್ಷದಿಂದ 1 ಪೈಸಾ ಹಣ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟ್ ಮಾಡದೆ ಕೆಲಸ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಸಿನಿಮಾ ಚೆನ್ನಾಗಿ ಗೆದ್ದರೆ ಅದು ಕಂಪ್ಲೀಟ್ ಕ್ರೆಡಿಟು ಅವ್ರಿಗೆ ಹೋಗುತ್ತೆ. ಸೋಲು ಅಂತ ನಾನು ಈ ಸಿನಿಮಾದಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಗೆಲ್ತೀವಿ. ಹುಡುಗರಿಗೆಲ್ಲ ಆಶ್ವಾಸನೆ ಕೊಡ್ತೀನಿ, ಈ ಸಿನಿಮಾ ಗೆಲ್ತೀನಿ. ನಾನು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತಲ್ಲ, ನಿಮ್ಮ ಶಕ್ತಿ ಚೆನ್ನಾಗಿದೆ. ಇವತ್ತು ಕೂಡ ನೋಡಿ, ಬೇರೆ ಬೇರೆ ಏನೋ ಕಾಸ್ಟ್ಯೂಮ್ ಪ್ಲ್ಯಾನ್ ಮಾಡಿಕೊಂಡು ವಿಶೇಷವಾಗಿ ಬಂದಿದ್ದಾರೆ. ಪ್ರತಿಯೊಂದು ಈ ಥರ ವಿಶೇಷವಾಗಿ ಮಾಡ್ತಾ ಇದ್ದಾರೆ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಬಟ್ ಇಷ್ಟು ಸಾಕಾಗಲ್ಲ, ಕೊನೆಯವರೆಗೂ ನಿಮ್ಮ ಹೋರಾಟ ಇರಲಿ. ಥ್ಯಾಂಕ್ ಯು. ಇನ್ನೊಂದು 10-15 ದಿನದಲ್ಲಿ ಸೆನ್ಸರು ಮುಗಿಸ್ತೀವಿ. ಆಮೇಲೆ ಜೂನ್ ಎಂಡು ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಸಿನಿಮಾ ರಿಲೀಸಿಗೆ ಪ್ಲ್ಯಾನ್ ಮಾಡಿದ್ದೀವಿ. ನಾನೇನು ಉತ್ತರ ಕೊಡೋಂಗಿಲ್ಲ, ಎಲ್ಲ ಅವ್ರನ್ನೇ ಕೊಡ್ತಾರೆ. ಏನಿದ್ರು ಪ್ರಶ್ನೆ ಉತ್ತರಗಳು ಅವ್ರ ಹತ್ರನೇ ನಡೀಲಿ. ಯಾಕೆಂದರೆ ಮುಂದೆ ಇವರು ಸಿನಿಮಾ ಇಂಡಸ್ಟ್ರಿ ಬೆಳೆಸೋರು. ಮನೋಜ್ ಅಷ್ಟೇ ಒಂದೆರಡು ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಬ್ಯಾಕ್ ಬೆಂಚರ್ಸ್ ನೋಡಿದ್ರಿ ಟೀಸರ್. ಸೊ ಕಂಪ್ಲೀಟ್ ಫನ್ ಫಿಲ್ಮ್. ನಮ್ಮ ಮಂಕಿ ಹೇಳ್ದಂಗೆ ನಾವೆಲ್ಲರೂ ಬ್ಯಾಕ್ ಬೆಂಚರ್ಸೇನೆ. ಸೊ ಇನ್ಕ್ಲೂಡಿಂಗ್ ನಾನು ಪ್ರೌಡ್ ಬ್ಯಾಕ್ ಬೆಂಚರ್ ಅದು ಬೇರೆ. ಸೊ ಆ ಹಿಂದೆ ಕೂತ್ಕೊಂಡು ಆಡೋ ಆ ತಮಾಷೆ. ಸೊ ಐ ಥಿಂಕ್ ಈ ಸಿನಿಮಾ ಶೂಟ್ ಮಾಡ್ತಾ ನಾವು ಒಂದು ಸ್ವಲ್ಪ ಕಾಲೇಜ್ ಡೇಸು, ಎಸ್ಪೆಷಲಿ ನಾನು ಇಷ್ಟೊಂದೆಲ್ಲ ಕಾಲೇಜಲ್ಲೆಲ್ಲ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನಾವು ಸಿನಿಮಾಟೋಗ್ರಫಿ ಓದೋರು. ಸೊ ಇರೋರೇ ನಾವು ಒಂದು 6-7 ಜನ ಇದ್ವಿ. ಸೊ ಅದ್ರಲ್ಲಿ ಬ್ಯಾಕು ಫ್ರಂಟು ಏನು ಬೆಂಚೇ ಇರ್ತಿರ್ಲಿಲ್ಲ. ಕ್ಯಾಮ್ರಾ ಆಪ್ರೇಟ್ ಮಾಡೋಕೆ ಹೇಳ್ಕೊಡೋರು ಅಷ್ಟೇ. ಬಟ್ ಈ ಸಿನಿಮಾ ಮಾಡ್ತಾ ನನಗೊಂಥರ ಏನೋ ಆ ಪ್ರಾಪರ್ ಒಂದು ಇಂಜಿನಿಯರಿಂಗ್ ಡೇಸು, ಆ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡುವಾಗ ನನಗೂ ಹಂಗೆ ಅನಿಸ್ಬಿಡೋದು, ಓಕೆ ನಾನು ಮೋಸ್ಟ್ಲಿ ಕ್ಲಾಸಲ್ಲಿ ಕೂತಿದ್ದೀನಿ. ಸೊ ಆ ಒಂದು ಮಾಡ್ತಾ ನಾವು ಆ ಫನ್ ಒಳಗಡೆ ಮುಳುಗೋಗ್ಬಿಟ್ಟಿದ್ವಿ. ಸೊ ಐ ಥಿಂಕ್ ಈವನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹಂಗೆ ಇರುತ್ತೆ. ಎಷ್ಟೋ ಜನ ಇವತ್ತು ಇಂಜಿನಿಯರಿಂಗ್ ಇರ್ಬೋದು, MBA ಇರ್ಬೋದು, ವಾಟ್ ಎವರ್ ಅದು ಮಾಡಿದವ್ರಿಗೆ ಸಿಕ್ಕಾಪಟ್ಟೆ ಒಂಥರ ರಿಲೇಟ್ ಮಾಡ್ಕೋತಾರೆ. ಆ್ಯಂಡ್ ಇವ್ರುಗಳು ಎಲ್ಲರೂ ದೇ ಹ್ಯಾವ್ ಲಿವ್ಡ್ ಅಪ್ ಟು ದೋಸ್ ಕ್ಯಾರೆಕ್ಟರ್ಸ್. ಇವರೇನು ಜಸ್ಟ್ ಕಾಲೇಜ್ ಪಾಸಾಗೇ ಬಂದಿರೋದು. ಆಲ್ರೆಡಿ ತುಂಬ ಒಂಥರ ನಾವು ಕಾಲೇಜಲ್ಲಿ ಇದ್ದಾಗ ಅಂತೆಲ್ಲ ಮಾತಾಡೋರು ಒಂದೊಂದು ಸರ್ತಿ. ಸೊ ನಾನು ನಿಮಗೆಲ್ಲ ನೋಡ್ತಾ ಇದ್ದೆ ಎಷ್ಟು ವರ್ಷ ಕಾಲೇಜ್ ಪಾಸಾಗಿ ಅಂತ. ಬಟ್ ಅವ್ರದ್ದು ಆ ಎಷ್ಟೊಂದು ಇನ್ಪುಟ್ ಸರ್ ಹೇಳ್ದಂಗೆ ಎಲ್ಲ ಇವ್ರುಗಳೇ ಮಾಡ್ಕೊಂಡಿರೋದು. ಬೀಟ್ ಕಾಸ್ಟ್ಯೂಮ್ಸ್ ಇರ್ಬೋದು, ಎಷ್ಟೊಂದು ಐಡಿಯಾಸ್ ಇರ್ಬೋದು. ಸೊ ಐ ಥಿಂಕ್ ಒಂಥರ ಏನೋ ಕೂತ್ಕೊಂಡು ಓಕೆ ಡೈರೆಕ್ಟರ್ ಬರ್ತಾರೆ, ಇದು ಹೇಳ್ತಾರೆ, ಹಿಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡ್ಬಿಟ್ಟು ಎದ್ದೋಗ್ಬಿಡ್ಬೇಕು, ಆ ಥರ ಒಂದು ಸೆಕೆಂಡ್ ಇರಲಿಲ್ಲ ಬ್ಯಾಕ್ ಬೆಂಚರ್ಸಲ್ಲಿ. ಸೊ ಪ್ರತಿ ದಿವಸ ಶೂಟ್ ಇರ್ಬೋದು, ಪೋಸ್ಟ್ ಇರ್ಬೋದು, ಏನೇ ಒಂದು ಪ್ರಾಸೆಸ್ ಇತ್ತು ಈ ಸಿನಿಮಾದು. ಸೊ ಎಂಟೈರ್ ಎಲ್ಲ ಕೂತ್ಕೊಂಡು ಅವ್ರ ಇನ್ಪುಟ್ಸ್ ಕೊಟ್ಟು ಎಲ್ಲರೂ ಒಂಥರ ಪ್ರಿಟಿ ಮಚ್ 24/7 ಆಫೀಸಲ್ಲೇ ಕೂತ್ಕೊಂಡು. ಸೊ ಎಂಟೈರ್ ಈ ಸ್ಕ್ರೀನ್ ಮೇಲೆ ಏನು ಕಾಣಿಸುತ್ತೆ ಎಲ್ಲ ಇಟ್ ಈಸ್ ದೇರ್ ಹಾರ್ಡ್ ವರ್ಕ್. ಸೊ ನಾವು ಸರ್ ಹೇಳ್ದಂಗೆ ವಿ ಹ್ಯಾವ್ ಜಸ್ಟ್ ಒಂಥರ ಏನೋ ವಿ ಹ್ಯಾವ್ ಜಸ್ಟ್ ಒಂದು ಚಿಕ್ಕದು ಬೀಳಬಾರ್ದು ಅಂತ ಒಂದು ಸಣ್ಣದೊಂದು ಸಪೋರ್ಟ್ ಕೊಟ್ಟಿದ್ದೀವಿ ಅಷ್ಟೇ, ಸ್ಮಾಲ್ ಪಿಲ್ಲರ್ಸ್ ಆಗಿ. ಬಟ್ ಇಟ್ಸ್ ಅ ಫನ್ ಫಿಲ್ಮ್. ನೋಡಿದವ್ರಿಗೆ ಸಿಕ್ಕಾಪಟ್ಟೆ ದೇ ವಿಲ್ ಎಂಜಾಯ್ ದ ಫಿಲ್ಮ್. ಸೊ ಇನ್ನೇನು ಇಷ್ಟರಲ್ಲೇ ಸಿನಿಮಾ ಬರುತ್ತೆ. ಸೊ ಪ್ಲೀಸ್ ವಾಚ್ ಓನ್ಲಿ ಇನ್ ಥಿಯೇಟರ್ಸ್. OTT ಇಷ್ಟು ಬೇಗ ಬರಲ್ಲ. ಸೊ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ನೀವು ಮುಂದುವರಿಸ್ಬೋದು. ನಾವು ಸೀನಿಯರ್ಸು ಹೋಗಿ ಫ್ರಂಟ್ ಬೆಂಚಲ್ಲಿ ಕೂತ್ಕೋತೀವಿ. ಹೊಡಿರಿ ಚಪ್ಪಾಳೆ. ಸೂಪರ್, ವಂಡರ್ಫುಲ್. ವಿಷ್ಣು ಸರ್ ಒಂದು ಡೌಟ್ ಇತ್ತು. ವಿಷ್ಣು ಸರ್ ಒಂದು ಡೌಟ್. ನೀನು ಹೊಡಿತಾರೆ ಕಣ ಫಿಕ್ಸು. ಯಾಕೋ ಸರಿ ಬಿಡು. ಓಕೆ, ನಮ್ಮ ಇಡೀ ಬ್ಯಾಕ್ ಬೆಂಚರ್ಸ್ ಟೀಮು ನೋಡು ಸರ್, ನಾನು ಆಮೇಲೆ ಮಾತಾಡ್ತೀನಿ ಸರ್ ನಿಮ್ಮ ಜೊತೆ. ನೀ ಅದನ್ನ ಹೇಳಕ್ ಸರ್ ಅಂತ ಇಲ್ಲ ಕಣ, ಅವಾಗ ನೋಟಿಸ್ ಆಗ್ತಾ ಇರಬೇಕು. ಬುದ್ಧಿವಂತ. ಸರಿ. ನೂಡಲ್ಸ್
ಹಾಯ್ ಹೇಳು ಹೇಳು ಮಗ. ಮಗ ಅಂತ ನೋಡು. ಎಸ್ ಜತಿನ್ ಪ್ಲೀಸ್. ಅಯ್ಯೋ ಮತ್ತೆ ನಾನಲ್ಲ ಗುರು ಅವನು. ಸರ್ ಎಲ್ರಿಗೂ ನಮಸ್ತೆ. ಏಯ್ ಸಾರಿ ಕೇಳು. ಅಣ್ಣ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಲವ್ ಯು ಅಣ್ಣ. ಓಕೆ ಮಾತಾಡಿ. ಸರ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಜತಿನ್ ಆರ್ಯನ್ ಅಂತ. ಸೊ ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ. ಸೊ ಇದೇ ಜುಲೈಗೆ ನಾವು ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡಿದ್ದೀವಿ. ಹಾಂ, ಈ ಥರ ಇನ್ಪುಟ್ ಕೊಟ್ಟರೆ ನಾವು ನೆಕ್ಸ್ಟ್ ಪ್ರಮೋಷನ್ ಕಂಟಿನ್ಯೂ ಮಾಡ್ತೀವಿ. ಬಡ್ಜೆಟ್ ಇಲ್ಲ ಸರ್. ಹೌದಾ? ಹಂಗಾರೆ ಓಕೆ ಸರ್, ರೆಡಿ. ಪಕ್ಕಾ ಪಕ್ಕಾ ಸರ್. ಸೊ ಅದೇ ಸರ್, ನಾವು ಸರ್ ಹೇಳ್ದಂಗೆ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದೀವಿ ಇಷ್ಟು ದಿನ. ಇನ್ನೊಂದು ತಿಂಗಳು ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಎಲ್ಲದನ್ನೂ ಬಿಟ್ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಜೊತೆಗೆ ಮನೇನೂ ಬಿಟ್ಬಿಟ್ಟು ರೋಡಿಗೆ ಇಳಿದಿದ್ದೀವಿ. ಸೊ ಅದು ಬಿಟ್ಟು ಅದೇ ಸರ್ ಹೇಳಿದಾಗ ಯಾರು ಸಿನಿಮಾ ನೋಡ್ತಿಲ್ಲ ಅಂತಿದ್ದಾರೆ. ನಮ್ಗೆ ಅದು ಚಾಲೆಂಜಾಗಿ ತೊಗೊಂಡಿದ್ದೀವಿ. ಯಾಕೆ ನೋಡಲ್ಲ, ನೋಡ್ಸೋಣ, ಏನು ಪ್ರಾಬ್ಲಮ್ ಇರ್ಬೋದು, ಅದನ್ನು ಏನೇನು ಸಾರ್ಟ್ ಮಾಡ್ಬೋದು. ಸೊ ಆ ಆಸ್ಪೆಕ್ಟಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಿ ಆ್ಯಸ್ ಎ ಟೀಮ್. ಸೊ ಪ್ರೋಸ್ಗಿನ ಕಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಸೊ ಅದಲ್ಲದೆ ನಮ್ಮ ಕಂಟೆಂಟ್ ಇಸ್ ಯೂನಿವರ್ಸಲ್ ಕಂಟೆಂಟ್. ಸೊ ವಿ ಹ್ಯಾವ್ ಪ್ಲೆಂಟಿ ಆಫ್ ಅಡ್ವಾಂಟೇಜಸ್ ನಮ್ಮದು. ಸೊ ಅದನ್ನೆಲ್ಲರೂ ನಾವು ಫೋಕಸ್ ಮಾಡಿ ನಾವು ನೆಕ್ಸ್ಟ್ ಫುಲ್ ಮಂತ್ ಒನ್ ಸ್ಟ್ರೆಚ್ ಫುಲ್ಲಿ ಫ್ಲೆಡ್ಜ್ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಆಲ್ರೆಡಿ ನಾವು ಡಿಸೆಂಬರಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿ ಪ್ರಮೋಷನ್ ಮಾಡ್ತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ, ಎಲ್ಲೂ ನಿಲ್ಲಿಸಿಲ್ಲ. ಆಲ್ರೆಡಿ ಒಂದು 10 ಕಾಲೇಜಸ್ ವಿಸಿಟ್ ಮಾಡಿದ್ದೀವಿ. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ, ಅದೇ ಪ್ರತಿಯೊಬ್ಬರಿಗೂ ಕಂಟೆಂಟ್ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲಿ. ಯಾರ್ಯಾರು ನೋನ್ ಡೈರೆಕ್ಟರ್ಸ್ ಇದ್ದಾರೆ, ರೀಸೆಂಟ್ ಹಿಟ್ಸ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ತೋರಿಸಿದಾಗ ಎಲ್ಲ ಸಖತ್ತಾಗಿದೆ ಕೊಂಡ್ರು, ಫೇಸೇ ಇಲ್ಕೊಂಡ್ರು ಅಂತ. ಸೊ ಅದೊಂದು ಕೊಡ್ತೀನಿ. ಬಟ್ ಅವತ್ತಿಂದ ನಾವು ಮಿರರ್ ಮುಖ ನೋಡ್ಕೊತಾನೆ ಇದ್ದೀವಿ, ನಮ್ಮ ಫೇಸ್ ಇದೆ ಬಟ್ ಫೇಸ್ ಇಲ್ಲ. ಬಟ್ ಇಟ್ಸ್ ಓಕೆ, ಕಂಟೆಂಟ್ ಮೇಲೆ ನಾವು ಡಿಪೆಂಡ್ ಆಗಿ ರಿಲೀಸಿಗೆ ರೆಡಿಯಾಗಿದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಸರ್ಗೆ ನಾವೆಲ್ಲ ವಿ ಶುಡ್ ಬಿ ಗ್ರೇಟ್ಫುಲ್. ಯಾಕಂದರೆ ಯಾರಿಗೂ ಆಪರ್ಚುನಿಟಿ ಸುಲಭಕ್ಕೆ ಸಿಗಲ್ಲ. ಎಲ್ಲರೂ ಎಷ್ಟೊಂದು ಜನ, ಮೋಸ್ಟ್ ಆಫ್ ದೆಮ್ ಕಾಲೇಜ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆಲ್ಲರಿಗೂ ಆ್ಯಕ್ಟರ್ ಆಗಬೇಕು, ಕಾಲೇಜ್ ಲೈಫಿಗೆ ಬಂದಮೇಲೆ ಎಲ್ಲರಿಗೂ ಆ್ಯಕ್ಟರ್ ಆಗಬೇಕು, ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೆಲ್ಲರಿಗೂ ರಿಲೇಟ್ ಆಗುತ್ತೆ. ಯಾಕಂದರೆ ಈ ರೀತಿ ಒಂದು ಸಿನಿಮಾ ಸಿಗೋದು ತುಂಬ ಕಷ್ಟ. ಎಲ್ಲ ಆಸ್ಪೆಕ್ಟಲ್ಲೂ ನಮ್ಮನ್ನು ಮುಂದೆ ಬಿಟ್ಟು ಮಾಡ್ರೋ ನೀವು ನಾನು ಇದ್ದೀನಿ ಅಂತ ಹೇಳಿ ನಮಗೆ ಬೆಂತಟ್ಟು ಮುಂದೆ ದಬ್ಬಿ ಕೆಲಸ ಮಾಡಿಸ್ತಿದ್ದಾರೆ. ಸೊ ಸರ್ ತುಂಬ ಥ್ಯಾಂಕ್ ಯು. ಯಾಕಂದರೆ ಈ ಥರದ್ದು ಸಿಗಲ್ಲ. ನಾವೆಲ್ಲ ಲಕ್ಕಿ ಕಣ್ರಪ್ಪ, ಲಕ್ಕಿ. ನೆಕ್ಸ್ಟ್ ಮೂವಿ ಮರಿಬೇಡಿ ಸರ್. ಇಲ್ಲಿ ಸರ್ ಹಾಕೊಟ್ರು ಅದಿಗೆ ಹೋದ್ರೆ ನೆಕ್ಸ್ಟ್ ಮೂವಿ ಸಿಗುತ್ತೆ ಆರಾಮಾಗಿ. ನೋಡಿ ಚಿನ್ನ ಬೇರೆ ಹಾಕ್ಸಿದ್ದಾರೆ ಸರ್. ಕರೆಕ್ಟ್ ಸರ್, ಏನೂ ಮಾಡೋಕ್ಕಾಗಲ್ಲ. ಕೂದಲಿಲ್ಲ ನಮ್ಮ ಸರ್ ಇರ್ಲಿ ಸರ್, ಲೈಟ್ ಎಷ್ಟೋ ಸರಿ ಉಳಿದಿದೆ ನಮಗೆ. ಹಂಗಾಗಿ ಸೊ ಎಲ್ಲಿದೆ ಇಲ್ಲ ಇದೆ. ಇದು ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೇಕು ಸರ್. ಮೊದಲನೇದಾಗಿ ತುಂಬ ಥ್ಯಾಂಕ್ ಯು ಸರ್, ಚಿನ್ನ ಕೊಡ್ಸಿದ್ರಿ ಎಲ್ಲರೂ ಚಿನ್ನ ಹಾಕೊಂಡು ಬಂದಿದ್ದೀವಿ. ಯಾಕೆಂದರೆ ನಮ್ಮದು ಒಂದು ಬಿಲೀಫ್ ಏನಂದರೆ ನಾವು ಚಿನ್ನಂತ ಹುಡುಗರು ಅವರೇ ಗೋಲ್ಡ್ ಹೇಳಿದ್ವಲ್ಲ, ಡೈಲಾಗ್ ಆಯಿತು. ಸೊ ಗೋಲ್ಡ್ ಹಾಕೋ ಬಂದಿರೋ ಕಾರಣ ಏನಂದರೆ ಸರ್, ಮೊದಲನೇದಾಗಿ ನಾವು ಆನಂದ್ ಆಡಿಯೋಸಿಗೆ ಆಡಿಯೋ ಸೇಲ್ ಮಾಡಿದ್ದೀವಿ. ಸೊ ಆ ದುಡ್ಡು ಹೆಂಗೆ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಗೋಲ್ಡ್ ಹಾಕೊಂಡ್ವಿ. ಸೊ ನೆಕ್ಸ್ಟ್ ಸ್ಟೆಪ್ಪು ಇದು ರಿಯಲ್ ಗೋಲ್ಡ್ ಆಗಬೇಕು ಅನ್ನೋ ಒಂದೇ ಒಂದು ಫೋಕಸಲ್ಲಿ ಇದ್ದೀವಿ. ಈ ಸಿನಿಮಾ ಇಟ್ಟಾದರೆ ಪಕ್ಕ ಇದೆಲ್ಲರೂ ಇದೇ ಸೇಮ್ ಚೈನ್ಗಳನ್ನ ಮಾಡಿಸ್ಕೊಂಡು ರಿಯಲ್ ಗೋಲ್ಡ್ ಹಾಕೊಂಡು ಬಂದೇ ಬರ್ತೀವಿ ಸರ್. ಅದೇ ನಮ್ಮ ಮೋಟಿವ್. ಇವತ್ತಿನ ಕಾಸ್ಟ್ಯೂಮಿನ ಮೇನ್ ಕ್ರೆಡಿಟ್ ಅದೇ, ಮೇನ್ ಸಮ್ಮರಿನೂ ಅದೇ. ಸೊ ಈ ಗೋಲ್ಡ್ ರಿಯಲ್ ಆಗಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಅಷ್ಟೇ ಸರ್. ಸೊ ಈ ಗೋಲ್ಡ್ ರಿಯಲ್ ಮಾಡೇ ಮಾಡ್ತೀವಿ, ಅದು ನಾವೆಲ್ಲ ಫಿಕ್ಸ್ ಆಗಿದ್ದೀವಿ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್.
ಇಷ್ಟೇ, ಜಾಸ್ತಿ ಮಾತಾಡ್ಬಿಡಿ. ಎಲ್ಲ ಫಿಲಮ್ ನಾವು ಆಡಿಷನಲ್ಲಿ ಸೆಲೆಕ್ಟ್ ಆದ್ವಿ. ಸೊ ಸರ್ ಇನಿಷಿಯಲಿ ನಮ್ಗೆ ಹೇಳಿದ್ದು ಒಂದೇ, ಡೈಲಾಗ್ಸ್ ಇರಲ್ಲ ಕಣ್ರಪ್ಪ, ನೀವೇ ಡೈಲಾಗ್ಗಳು ಬರ್ಕೋಬೇಕು ನಿಮ್ದಕ್ಕೆ. ನೀವು ಸರ್ ನಾವು ಯಾಕೆ ಸರ್ ಹಂಗೆ ಅಂತ ಕೇಳಿದ್ವಿ, ಯಾಕಂದ್ರೆ ಯೂಶಲಿ ಎಲ್ಲರೂ ಡೈಲಾಗ್ಸ್ ಕೊಡ್ತಾರೆ, ಆ್ಯಕ್ಟ್ ಮಾಡಿ ಅಂತಾರೆ. ಇಲ್ಲ, ನ್ಯಾಚುರಲ್ ಆಗಿ ಬರಬೇಕು ಅಂತ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಅದೇ ನಮ್ಮ ಮೈನ್ ಪ್ಲಸ್ ಪಾಯಿಂಟ್ಸ್. ಆ ಥರ ಒಂದಷ್ಟು ನಮ್ಮ ರಾಜಶೇಖರ್ ಸರ್ ಟ್ರೈ ಮಾಡಿರೋ ಒಂದಷ್ಟು ಹೊಸ ಹೊಸ ಲಾಜಿಕ್ಸ್ ತುಂಬ ವರ್ಕ್ ಆಗ್ತಿದೆ. ಸೊ ಅದೊಂದು ಮೇಯ್ನ್ ನಮ್ಮ ಮೂವಿಲಿ ಪ್ಲಸ್ ಆಗೋ ಸಾಧ್ಯತೆ ಇದೆ ಸರ್. ಯಾಕಂದರೆ ನಾವು ಎಲ್ಲರೂ ಅವ್ರವ್ರವ್ರ ಡೈಲಾಗ್ಸೇನೆ ಸರ್ ಕಾಸ್ಟ್ ಮಾಡಿರೋದು ಅಷ್ಟೇ. ನಾವು 6 ತಿಂಗಳಿಂದ ನಾವು ಒಂದು ವರ್ಷ ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ಅವ್ರವ್ರ ಕ್ಯಾರೆಕ್ಟರ್ನ ರಿಯಲ್ ಕ್ಯಾರೆಕ್ಟರ್ಸ್, ಅಲ್ಲಿ ತನಕ ನಮಗೆ ಕ್ಯಾರೆಕ್ಟರ್ಸ್ ಕೊಟ್ಟಿರಲಿಲ್ಲ ಸಿನಿಮಾದಲ್ಲಿ. ಕೊಡ್ದಲೆ ರಿಯಲ್ ಕ್ಯಾರೆಕ್ಟರ್ಸ್ ಯಾರ್ಯಾರ್ದು ಹೆಂಗಿದೆಯೋ ಹಂಗಂಗೆ ಅದೇ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿ ಮಾಡಿಸಿದ್ದು. ಯಾಕಂದ್ರೆ ನಾವೆಲ್ಲರೂ ಎಲ್ಲ ಕ್ಯಾರೆಕ್ಟರ್ನು ಮಾಡಿಬಿಟ್ಟಿದ್ವಿ. ಎಲ್ಲ ಹೀರೋಯಿನ್ಸು ಎಲ್ಲ 4 ಕ್ಯಾರೆಕ್ಟರ್ನು ಮಾಡಿದ್ದಾರೆ. ಎಲ್ಲ ವಿಲನ್ಗಳು, ಹೀರೋಗಳು, ಎಲ್ಲ ವಿಲನ್ಗಳು, ಎಲ್ಲ ಕ್ಯಾರೆಕ್ಟರ್ನು ಎಲ್ಲರೂ ಮಾಡಿದ್ದಾರೆ. ಸೊ ಮೂವಿಲಿ ಫುಲ್ ಮಜಾನೇ ಸರ್. ಏನು ತಲಾಟೆ ತುಂಟಾಟ ಅದು ಬಿಟ್ಟರೆ ಬೇರೆ ಏನಿಲ್ಲ. ಕಾಲೇಜ್ ಹುಡುಗರು ಬಂದು ಗ್ಯಾಂಗಲ್ಲಿ ಬಂದು ಮಜಾ ಮಾಡಿಕೊಂಡು ಚಿಲ್ಲಾಗಿ ಆರಾಮಾಗಿ ಹೋಗ್ಬೇಕಷ್ಟೇ. ಹಿಂಸೆ ಕೊಡೋವಂಥ ಮನೋಭಾವದಲ್ಲಿ ಸಿನಿಮಾ ಮಾಡಿಲ್ಲ. ಯಾಕಂದರೆ ಪಾಪ ಅವ್ರು 2 ಅವರ್ ದುಡ್ಡು ಕೊಟ್ಟು ಬಂದು ನೋಡ್ತಾರೆ. ಹಾಗಾಗಿ ಹಿಂಸೆ ಕೊಟ್ಟು ಕಳಿಸ್ಬಾರ್ದು. 2 ಅವರ್ ಹಿಂಸೆ ಕೊಡ್ದಲೆ ಖುಷಿಯಿಂದ ನಗಾಡ್ಕೊಂಡು ಒಂದಷ್ಟು ಕಾಮಿಡಿಗಳಿಗೆ ನಗಾಡ್ಕೊಂಡು ಲಾಸ್ಟಿಗೆ ಫೇರ್ವೆಲ್ ಸಾಂಗ್ ಎಂಜಾಯ್ ಮಾಡಿಕೊಂಡು ಎಮೋಷ್ನಲ್ ಆಗಿ ಆಚೆ ಬರ್ತಾರೆ ಸರ್. ಸಿನಿಮಾ ಇಷ್ಟು. ಆಯ್ತು ಸರ್, ಕೊಟ್ಟೆ. ಬಂದಿರೋ ತಡೀರೋ ಮಾತಾಡ್ತಿಲ್ಲ. ಹಾಂ, ಸೊ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳ್ತಿದ್ರು ನನ್ನ ಮುಂದೆನೇ ಹಿಂಗೆ ಕೊಡ್ಲೆ ಮಾಡ್ತಾರೆ, ನಾನು ಹಿಂದೆ ಹೆಂಗಿರ್ಬೋದು ಅಂತ. ಕೇಳಿಸ್ತಿಲ್ವಾ? ಅವ್ರಿಗೆ ಕೇಳಿಸ್ತಾ ಇದೀನಿ. ಹಾಂ, ಸೊ ಅದೇ ನಾನು ಹಿಂದೆ ಹೆಂಗೆ ಮಾತಾಡ್ಬೋದು ಅಂತ. ಹಿಂದೆ ಹೋಗೋಕೆ ಗೆಲ್ಬಿಟ್ಟಿದ್ದೀರಾ ಸರ್, 24 ಗಂಟೆ ನಿಮ್ಮ ಜೊತೆನೇ ಇರ್ತೀವಿ. ಸೊ ಅದ್ರ ಬಗ್ಗೆ ಅದೇ ಯಾವಾಗಲೂ ನಿಮ್ಮ ಹಿಂದೆನೇ ಇರ್ತೀವಿ, ಬ್ಯಾಕ್ ಬೆಂಚರ್ಸ್. ಅದಕ್ಕೆ ಸೊ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ 4 ಜನ ಹುಡುಗರು ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚಿಗೆ ಹೋಗ್ತಾರೆ. ಫಸ್ಟ್ ಬೆಂಚಲ್ಲಿ ಇದ್ದಿದ್ದ ಜೀವನ ಹೆಂಗಿತ್ತು, ಲಾಸ್ಟ್ ಬೆಂಚಿನ ಜೀವನ ಹೆಂಗಾಗತ್ತೆ, ಬ್ಯಾಕ್ ಬೆಂಚಿನ ಜೀವನ ಹೇಗಾಗತ್ತೆ ಅನ್ನೋದೇ ಇಡೀ ಸಿನಿಮಾದ ಸಮ್ಮರಿ. ನಮ್ಮ ಟೀಮ್ ನಾ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಎಲ್ಲಾರನು. ಅರ್ಜುನ್ ಡೈರೆಕ್ಷನ್ ಟೀಮಲ್ಲಿದ್ದಾನೆ, ನಾಗೇಶು ಭುವನ್ ಅಡಿಷನಲ್ DOP ಆಗಿ ಮಾಡಿದ್ದಾನೆ, ಜೀವ ಡೈರೆಕ್ಷನ್ ಟೀಮು, ಪೂರ್ವಿಕ್ ಇಲ್ಲಿ ಏನು ಡಿಸೈನಿಂಗು ಅದೆಲ್ಲ ನೋಡ್ತಿದ್ದೀರಾ, ಪೂರ್ವಿಕ್ ನೆಕ್ಸ್ಟ್ ಬಿಗ್ ಥಿಂಗ್ ಆಗ್ತಾನೆ ಅಂತ ನನಗೆ ಅನ್ಸುತ್ತೆ. ಓಕೆ, ಎನಿವೇಸ್ ಶಶಾಂಕ್ ಸಿಂಹ, ಮನೋಜ್, ರನ್ನ, ಅಖಿಲೇಶ್, ಜತಿನ್ ಮಾತಾಡ್ದ, ಕುಂಕುಮ್, ಮಾನ್ಯ, ಚತುರ್ಥಿ, ಅದಿತಿ, ಪ್ರೀತಮ್, ಕ್ವಾಟ್ಲೆ. ಸೊ ಇದು ನಮ್ಮ ಟೀಮು. ಕಷ್ಟಪಟ್ಟು ಅಂತ ಹೇಳಲ್ಲ, ಬಟ್ ತುಂಬ ಇಷ್ಟಪಟ್ಟು 2 ವರ್ಷ ಕೆಲಸ ಮಾಡಿದ್ದೀವಿ. ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಎಲ್ಲರೂ ರಿಸಲ್ಟ್ಗೆ ವರ್ಕ್ ಮಾಡೋದು. ಬಟ್ ನಾವು ನಮ್ಗೆ ಇಷ್ಟಪಟ್ಟು ಇಡೀ ಸಿನಿಮಾನ ನೀಟಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾರಿಗೆ ಇಷ್ಟ ಆಗತ್ತೋ ಗೊತ್ತಿಲ್ಲ, ನಾವಂತೂ ಸಖತ್ ಮಜಾ ಮಾಡ್ಕೊಂಡು ಮಾಡಿದ್ದೀವಿ. ಸರ್ರು, ಮನೋಹರ್ ಸರ್ರು, ರಾಜಶೇಖರ್ ಸರ್ ಇನ್ಕ್ಲೂಡೆಡ್. ಸೊ ಅಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಸೂಪರ್, ವಂಡರ್ಫುಲ್. ಎಸ್, ಟೀನರು ಇನ್ಯಾರು ಇರ್ತಾರ? ಲೇಡೀಸ್ ಆ್ಯಂಡ್ ಓನ್ಲಿ ಲೇಡೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ ಗೌಡ ಅಂತ. ಈ ಮೂವಿಲಿ ಮಾಯಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಫಸ್ಟು ನಾನು ಟೈಟಲ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬ್ಯಾಕ್ ಬೆಂಚರ್. ಸೊ ಯೂಶಲಿ ಒಂದು ಬಿಲ್ಡಪ್ ಇರಬೇಕು ಅಂತ ಅನ್ಕೊಂತಾರೆ. ಒಂದು ಟೈಟಲ್ ಅಂದರೆ ಏನೋ ಕ್ಯೂರಿಯಾಸಿಟಿ ಅಂತ. ನಾವು ಆ್ಯಕ್ಚುಲಿ ನಮ್ಮ ಸ್ಟೋರಿನ ನಮ್ಮ ಟೈಟಲಲ್ಲೇ ಹೇಳ್ಬಿಟ್ಟಿದ್ದೀವಿ, ಬ್ಯಾಕ್ ಬೆಂಚರ್ಸ್ ಅಂತ. ಎಲ್ಲರಿಗೂ ರಿಲೇಟ್ ಆಗೇ ಆಗುತ್ತೆ. ಬಿಕಾಸ್ ಎಲ್ಲರೂ ಚಿಕ್ಕ ವಯಸ್ಸಿಂದ ದೊಡ್ಡವರು ಕೂಡ ಕಾಲೇಜು ಸ್ಕೂಲ್ ಹೋಗಿರ್ತಾರೆ, ಬ್ಯಾಕ್ ಬೆಂಚಲ್ಲಿ ಕುತ್ಕೊಂಡೇ ಇರ್ತಾರೆ, ಅಥವಾ ಫ್ರಂಟ್ ಬೆಂಚಲ್ಲಿ ಕುತ್ಕೊಂಡಿದ್ರು ಬ್ಯಾಕ್ ಬೆಂಚ್ದು ಮಸ್ತಿ ನೋಡಿರ್ತಾರೆ. ಸೊ ಎಲ್ಲರಿಗೂ ರಿಲೇಟ್ ಆಗೋ ಅಂತ ಒಂದು ಸ್ಟೋರಿ. ನಮ್ಮ ರಿಯಲ್ ಲೈಫಲ್ಲಿ ನಾವೇನು ಮಾಡಿದ್ವಿ ಅದನ್ನು ಆ್ಯಡ್ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಚಂದ ಮಾತಾಡೋದು. ಅಯ್ಯ, ಇನ್ಯಾರಾದ್ರೂ ಮಾತಾಡ್ತೀರಾ? ಶಶಾಂಕ್ ಸಿಂಹ. ಎಲ್ರಿಗೂ ನಮಸ್ಕಾರ.
ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಸರ್, ಫಸ್ಟ್ ನಿಮ್ಮದೇ ಶುರು ಮಾಡ್ತೀನಿ. ತುಂಬ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಮನೋಹರ್ ಸರ್, ನಿಮಗೂ ಅಷ್ಟೇ. ನಾನು ಎಲ್ಲೇ ತಪ್ಪು ಮಾಡ್ತಿದ್ರೆ ಅಲ್ಲೋ ನಿಂತ್ಕೋ, ಇದು ಪೊಸಿಷನ್ ನಿಂದು ಒಂಥರ ಕರೆಕ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಆಪರ್ಚುನಿಟಿ ಥರ ಕ್ರಿಯೇಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸರ್. ಸೊ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ಜತಿನು ಮತ್ತು ರಂಜನ್ ಎಲ್ಲ ಮಾತಾಡಿದ್ದಾರೆ. ಏನಿಲ್ಲ, ನಿಮ್ಮದೇ ಕತೆ. ನೀವು ಕಾಲೇಜ್ ಲೈಫಲ್ಲಿ, ನಿಮ್ಮದು ಸ್ಕೂಲ್ ಲೈಫಲ್ಲಿ ಏನು ನಿಂದೆ ಕೂತ್ಕೊಂಡು ಕಾಟ್ಲೈ ಮಾಡ್ತಿದ್ರಿ, ಅದನ್ನೇ ಆಲ್ಮೋಸ್ಟ್ ನಾವು ಸಿನಿಮಾ ಮಾಡಿರೋದು. ನೀವು ಪಕ್ಕ ಎಂಜಾಯ್ ಮಾಡೇ ಮಾಡ್ತೀರಾ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಶೆಟ್ಟಿ ಅಂತ. ಸೊ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಸೊ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ ಯು. ಸೊ ಏನಕ್ಕಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಯಾರಾದರೂ ಆಡಿಷನ್ ಇಟ್ಟರೆ ಇಲ್ಲ ಹೊಸೊಬ್ಬರಿಗೆ ಅವಕಾಶ ಕೊಡ್ತೀನಿ ಅಂತ ಕರೆದ್ರೆ, ಸೊ ಅವ್ರ ಮೂವಿನ 4 ಕಡೆ ಪ್ರಚಾರ ಮಾಡೋಕ್ಕಷ್ಟೇ ಕರೀತಾರೆ. ಸೊ ನಮಗೆ ಹೋಗ್ತೀವಿ, ಆಡಿಷನ್ ಮುಗಿಸ್ತೀವಿ, ವಾಪಸ್ ಬರ್ತೀವಿ, ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಕಾಲೇ ಬರಲ್ಲ. ಸೊ ಅದ್ರ ಮಧ್ಯ ಯಾರೋ ಒಬ್ರು ಬಂದು, ಇಲ್ಲ ನಾನು ನಿಮಗೆ ಅವ್ರ ಮನೇಲೇ ಜಾಗ ಕೊಟ್ಟು, ಸೊ AC ರೂಮ್ನ ನಮ್ಮನ್ನು ಬಿಟ್ಟು, ಸೊ ನಮಗೋಸ್ಕರ 1.5 ವರ್ಷ ವರ್ಕ್ಶಾಪ್ ಮಾಡಿ, 1 ರೂಪಾಯಿನೂ ಹಿಂದೆ ಮುಂದೆ ನೋಡಿದೆ, ಎಲ್ಲ ಖರ್ಚು ಮಾಡಿ, ಸೊ ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಟೀಮ್ ಕಡೆಯಿಂದ ನಿಮಗೆ ಥ್ಯಾಂಕ್ಸ್. ಸೊ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೂವಿ ಯಾಕೆ ವಿಭಿನ್ನ, ನಮ್ಮ ಮೂವಿ ಎಲ್ಲರೂ ನೋಡಬೇಕು ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಯಾವ ಪೋಸ್ಟರಲ್ಲೂ ಯಾವ ಇದರಲ್ಲೂ ನೀವು ರೀಲ್ ಮಾಡ್ತಾ ಇದ್ದೀರಾ, ಟಿಕ್ಟಾಕ್ ಮಾಡ್ತಾ ಇದ್ದೀರಾ, ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಕರ್ಕೊಂಡು ಮೂವಿ, ಸಿನಿಮಾ, ಸೀರಿಯಲ್ ಮಾಡಿಲ್ಲ. ಸೊ ನಾವು ಎಷ್ಟು ಜನ ನೀವು ನೋಡ್ತಾ ಇದ್ದೀರಾ, ನಾವೆಲ್ಲ ಥಿಯೇಟ್ರಿಂದ ಬಂದವರು, ಸೊ NST ಇಂದ ಬಂದವರು. ಸೊ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಕಲಿತು ನಮ್ಮನ್ನು ನಾವು ಪಳಗಿಸಿ, ನಾವು ಆ್ಯಕ್ಟಿಂಗ್ ಮಾಡ್ಬೋದು, ಇವಾಗ ಹೋಗ್ಬೋದು, ನಾವು ಮುನ್ನುಗ್ಬೋದು ಅಂತ ನಮ್ಗೊಂದು ಧೈರ್ಯ ಬಂದ ಮೇಲೆ ನಾವು ಬಂದು, ಸೊ ನಾವು ಮಾಡ್ತೀವಂತ ನಿಂತವರು. ಅದಕ್ಕೆ ಬೆನ್ನೆಲುಬಾಗಿದ್ದವರು ನಮ್ಮ ರಾಜಶೇಖರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇನ್ನೊಂದು ಹೇಳ್ತೀನಿ, ನಮ್ಮ ಸಿನಿಮಾನ ಗೆಲ್ಲಿಸಿ ದಯವಿಟ್ಟು. ಕನ್ನಡ ಸಿನಿಮಾಗೆ ಚಾನ್ಸ್ ಸಿಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಂಡಸ್ಟ್ರಿನ ಸ್ಟಾಪ್ ಮಾಡೋ ಲೆವೆಲಿಗೆ ಬಂದಿದ್ದಾರೆ. ಸೊ ನಾವೇನು ದೊಡ್ಡ ಆರ್ಟಿಸ್ಟ್ ಅಲ್ಲ, ನಾವೇನು ಶ್ರೀಮಂತರ ಮನೆ ಮಕ್ಕಳಲ್ಲ. ಸೊ ನಮಗೆ ಬ್ಯಾಕ್ಗ್ರೌಂಡ್ ಇದ್ದಾರೆ, ಬೆನ್ನೆಬ್ಲಿದ್ದಾರೆ, ನಮ್ಗೊಂದು ಗಾಡ್ ಫಾದರ್ ಇದ್ದಾರೆ ಅಂತ ಯಾರೂ ಇಲ್ಲ. ಸೊ ನಾವೇ ಕತೆನ ಮಾಡಿ, ಅದಕ್ಕೊಂದು ಕ್ಯಾರೆಕ್ಟರ್ನ ಹುಡ್ಕೊಂಡು, ನಾವೊಂದು ಡೈಲಾಗ್ ಮಾಡ್ಕೊಂಡು, ನಾವೊಂದು ಇದು ಮಾಡಿಕೊಂಡು, ಸೊ ನಾವು ಮುನ್ನುಗ್ಗಿದ್ದೀವಿ. ಸೊ ನಿಮಗೋಸ್ಕರ, ನಮಗೋಸ್ಕರ ದಯವಿಟ್ಟು ಸಿನಿಮಾನ ಗೆಲ್ಸ್ಕೊಡಿ. ಥ್ಯಾಂಕ್ ಯು. ಸೂಪರ್. ಸೊ ಎಸ್, ಕಾಪಿ ಹೊಡೆಯೋದು ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಎಲ್ಲರಿಗೂ. ಬ್ಯಾಕ್ ಬೆಂಚರ್ಸ್ ಕಾಪಿ ಚೀಟಿ ಇಟ್ಕೊಂಡೆ ಪಾಸ್ ಆಗಿದ್ದವು. ಸರ್ ಅಲ್ಲ, ಅವಾಗಲೇ ಸರ್ ಹೇಳಿದ್ರು ಎಲ್ಲ ಇವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆ ಥರ ಏನಿಲ್ಲ, ಕತೆ ಎಲ್ಲ ಅವ್ರದ್ದೇನೆ. ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರಿಂದ ಹಂಗೆ ಕಾಣಿಸ್ತಿದೆ. ಅವ್ರದ್ದು ಈಕ್ವಲ್ ಎಫರ್ಟ್ಸ್ ಇದೆ. ಅವ್ರು ಹೇಳ್ಕೊಟ್ಟಿದ್ದೆ, ನಾವು ಮಾಡಿರೋದಷ್ಟೇ. ಏನ್ ಸರ್ ಡೈಲಾಗ್ಸ್ ಡಬಲ್ ಮೀನಿಂಗ್ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಡಬಲ್ ಮೀನಿಂಗ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ ಸರ್. ಡಬಲ್ ಮೀನಿಂಗ್ ಅಂದ್ರೆ ಆಕ್ಚುಲಿ ಸರ್ ಅದೇ ನೀವು ಮೈಕಲ್ಲೇ ಅಲ್ಲೇ ಇರು 1 ನಿಮಿಷ ಅಲ್ಲೇ ಇರು. ಇಲ್ಲ ಸರ್, ಡಬಲ್ ಮೀನಿಂಗ್ ಅಲ್ಲ, ಜೋಕ್ಸ್ ಕೇಳಿ ಸರ್. ಕಾಮಿಡಿ ಜೋಕ್ಸ್ ಯೂಶುವಲ್ ಕಾಲೇಜ್ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿಯಾದ ಜೋಕ್ಸ್. ಈಗ ನಾವು ಕಾಲೇಜ್ನಲ್ಲಿ ಯಾವ ರೀತಿಯಾದ ಕಾಮಿಡಿಗಳನ್ನ ನೋಡಿದ್ವಿ, ನಮ್ಮ ಜೀವನದಲ್ಲಿ ಯಾವ ರೀತಿಯ ಕಾಮಿಡಿ ಇತ್ತು. ಸರ್ ಅವ್ರ ಮಕ್ಕಳು ಫ್ರೆಂಡ್ಸಲ್ಲಿ ನೋಡಿರೋ ಕಾಮಿಡೀಸ್ ಏನಿದೆ, ನಾವುಗಳು ಕಣ್ಮುಂದೆ ನೋಡಿರೋ ಕಾಮಿಡಿಗಳೇ ಅಷ್ಟೇ. ನಾವೇನು ಫೋರ್ಸ್ಡ್ ಆಗಿ ಏನೋ ಅಷ್ಟು ಇನ್ವಾಲ್ವ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಕಾಮಿಡೀಸ್. ಯಾಕಂದ್ರೆ ಸರ್ ಇನಿಷಿಯಲ್ ನಾನು ಹೇಳಿದ್ನಲ್ಲ ಸರ್, ಆಗಲೆಲ್ಲ ನಾವೇ ಮಾತಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮಾತಾಡ್ಬೇಕಾದ್ರು ಅಷ್ಟೇ, ಲೋ ಮಗ ಬಾರೋ ಅಂತ ಡೈಲಾಗ್ ಇದ್ರೆ ನಾವು ಬರಲೋ ಅಂತ ಇಷ್ಟಕ್ಕೆ ಕಟ್ ಮಾಡ್ಕೊತಿದ್ವಿ. ಸೊ ಆ ಥರದಲ್ಲೇ ಕಾಮಿಡಿನೂ ಹಂಗೇನೆ. ನಾವೇನೇನು ರಿಯಲ್ ಆಗಿ ಕಾಮಿಡಿ ನೋಡಿದ್ವು ಅದೇ ಇದೆ. ಡಬಲ್ ಮೀನಿಂಗ್ ಅನ್ನೋದು ಸ್ಪೆಸಿಫಿಕ್ ಡಬಲ್ ಮೀನಿಂಗ್ ಆ ಥರ ಏನಿಲ್ಲ ಸರ್. ಹೌದು ಸರ್, ಅದನ್ನೇ ನಾವು ಬೆಳ್ಕೊತಾ ಇದ್ದೀವಿ. ಕೊಡಲಿಲ್ಲ ಅಂದರೆ ವಿಲ್ ಬಿ ಲೈಕ್ ಪಾಸಿಂಗ್ ಥ್ರೂ. ಅದೇ ಸರ್, ಈಗ ನಾವು ತುಂಬ ಎಲ್ಲ ಆ್ಯಂಗಲಲ್ಲೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ.
ದಯವಿಟ್ಟು ನೀವೇನಾದರೂ ಇದು ಮಾಡ್ರೋ, ಇದು ಬಿಟ್ಟಿದ್ದೀರಾ, ಇದನ್ನ ಮಾಡ್ಬೋದು, ಈ ರೀತಿ ಮಾಡ್ಬೋದು, ಇದನ್ನ ಟ್ರೈ ಮಾಡ್ಬೋದು ಅನ್ನೋದು ಯಾವುದಾದ್ರೂ ಒಂದು 2 ಪಾಯಿಂಟ್ ಹೇಳಿದ್ರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಇನ್ನೊಂದು ತಿಂಗಳು ಇದೆ ರಿಲೀಸ್ಗೆ. ಸೊ ಯಾವುದಾದ್ರೂ ಒಂದು ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಅಸ್ ಸರ್. ಎಲ್ಲ ಈಗ ಅದೇ ಎಲ್ಲ ಆ್ಯಂಗಲ್ ಅಂದರೆ ಡಿಜಿಟಲಲ್ಲಿ ನಾವು ಮೇಯ್ನ್ ಫೋಕಸ್ ಮಾಡ್ತಿರೋದು ಇನ್ಸ್ಟಾಗ್ರಾಮಲ್ಲೇ. ಇನ್ನು ಯೂಟ್ಯೂಬಲ್ಲಿ ನಮಗೆ ಆನಂದ್ ಆಡಿಯೋಸ್ ಅವರು ಬ್ಯಾಕಪ್ಪಲ್ಲಿದ್ದಾರೆ ನಮಗೆ. ಸೊ ದೇ ಆರ್ ರಿಲೀಸಿಂಗ್ ಅವರ್ ಕಂಟೆಂಟ್ಸ್. ಸೊ ಅಲ್ಲಿಂದ ನಮಗೆ ಪುಷ್ ಸಿಗ್ತಿದೆ. ಸೊ ಅದ್ರ ಜೊತೆಗೆ ನಾವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಂಡು ವಿ ಆರ್ ಡೂಯಿಂಗ್ ಕಂಟೆಂಟ್ಸ್ ರೆಗ್ಯುಲರ್ ಆಗಿ ಕಂಟೆಂಟ್ಸ್ ಬರ್ತಾ ಇದೆ ಫ್ರಮ್ 8 months. ಅದು ನಮ್ಗೆ ಎಲ್ಲೇನಾಗುತ್ತೋ ಆ ಟೈಮಿಗೆ ಏನೇನಾಗುತ್ತೋ, ಫಾರ್ ಎಕ್ಸಾಂಪಲ್ ನಮಗೆ ಅದೇ ಸೆಲೆಬ್ರಿಟೀಸ್ ರೀಚ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಬ್ಯಾಚುಲರ್ ಪಾರ್ಟಿ ಪ್ರೀಮಿಯರ್ ಶೋಗೆ ಟಿಕೆಟ್ಸ್ ತೊಗೊಂಡು ನಾವೆಲ್ಲರೂ ಇದೇ ಟಿ ಶರ್ಟ್ ಹಾಕೊಂಡು ಹೋಗಿ ವಿ ಟ್ರೈ ಟು ಪ್ರಮೋಟ್ ಆರ್ ಫಿಲಮ್. ಅವ್ರನ್ನ ಮಾತಾಡಿಸಿ ಅಲ್ಲ, ಬರೀ ನಿಂತ್ಕೊಂಡು ಅಷ್ಟೇ ನಿಂತು ನಮ್ಮ ಟಿ ಶರ್ಟ್ ನೋಡಿ ಯಾವುದಿದು ಅಂತ ನೋಡ್ತಾರ ಅನ್ನೋ ಒಂದು ಭಾವನೆಯಲ್ಲಿ ನಾವು ಆ ರೀತಿಯಾದ ಒಂದಷ್ಟು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿದ್ವಿ. ನಾವು ಟಿಕೆಟ್ ತೊಗೋಬೋದು 2,000 ದುಡ್ಡು ಖರ್ಚು ಮಾಡಿ. ಸೊ ಆದರೆ ಅವ್ರನ್ನ ಮೀಟ್ ಮಾಡೋಕ್ಕಾಗುತ್ತೋ ಇಲ್ವೋ ನಮ್ಗೆ ಅಷ್ಟು ನೆಟ್ವರ್ಕಿಂಗ್ ಇಲ್ಲದಿರೋ ಕಾರಣ. ಸೊ ಆ ರೀತಿಯಾದ ನಾವು ಟ್ರೈ ಮಾಡಿದ್ದೀವಿ. ಸೊ ನಾವು ಡಿಜಿಟಲಿ ನಾವು ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದೀವಿ. ಸೊ ಅದು ಬಿಟ್ಟು ಆನ್ ಗ್ರೌಂಡ್ ಅಂತೂ ನಾವು ಕಡಲೆಕಾಯಿ ಪರಿಚಯನೂ ಬಿಟ್ಟಿಲ್ಲ, ಚರ್ಚ್ ಸ್ಟ್ರೀಟ್ ಬಿಟ್ಟಿಲ್ಲ. ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅಲ್ಲಿ ಇವೆಂಟ್ಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರಿಗೂ ಗೇಮ್ ಆಡಿಸಿ ಎಂಟರ್ಟೈನ್ ಮಾಡಿ ಅವ್ರಿಗೆಲ್ಲರಿಗೂ ಮೂವಿಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ನಾವು 8 months ಮಾಡಿದ್ವಿ ಸರ್. ಏನು ಸರ್? ಹೌದು ಸರ್, ಇದೆ ಕ್ಲಾಸ್. 4 ದಿನದಿಂದ ಹೋಗ್ತಿಲ್ಲ ಸರ್, ವಾಸನೆ ಹೊಡಿತೈತೆ. ಹೌದು ಸರ್, ಸುಮ್ಮನಿರೋ. ಸೊ ನಮ್ಮ ಇಡೀ ಬ್ಯಾಕ್ ಬೆಂಚಸ್ ಟೀಮ್ ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ವಿಭಿನ್ನವಾಗಿ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದುವರೆಗೂ ಎಲ್ಲ ಆಂಕರ್ ಬಂದು ಮಾತಾಡ್ತಿದ್ರು, ಬಟ್ ಮೊದಲನೇ ಸಾರಿ ಎಲ್ಲ ಕಣ ನೀನ್ ಯಾವಾಗ ಬಂದ್ರು ಮಂಕಿ ತರನೇ ಬರ್ತೀಯ. ನೋಡಿ, ಈ ತರ ಒಂದು ವಿಭಿನ್ನವಾಗಿ ನಾವು ಟ್ರೈ ಮಾಡ್ತಾನೆ ಇದೀವಿ ಏನಾದ್ರೂ ಒಂದು. ಸೊ ಇದು ನಮ್ಮ ಟೀಮ್ ಬ್ಯಾಕ್ ಬೆಂಚರ್ಸ್. ನಮ್ಮ ಕನ್ನಡ ಸಿನಿಮಾ ಅನ್ನೋದಕ್ಕಿಂತ ನಿಮ್ಮ ಕನ್ನಡ ಸಿನಿಮಾ. ಸೊ ನೀವೆಲ್ಲರಿಗೂ ನೋಡಿ ಅದನ್ನ ಆರೈಸ್ತಿರೋ ಅನ್ನೋ ಒಂದು ನಂಬಿಕೆ ನಮಗಿದೆ. ಕೆಲವೊಂದು ಅದೇ ನೆಕ್ಸ್ಟ್ ಅದನ್ನೇ ಎಸ್ ಕುಂಕುಮ್. ಎಸ್ ಪ್ಲೀಸ್. ಹಾಯ್ ಎಲ್ಲರಿಗೂ, ನಾನು ಕುಂಕುಮ್ ಹರಿಹರ್. ಮೈಕ್ ಇಟ್ಕೊಂಡಿದ ತಕ್ಷಣ ಕೈಯೆಲ್ಲ ನಡುಗುತ್ತೆ, ಸಾರಿ. ಓಕೆ, ಇದು ನನ್ನ ಫಸ್ಟ್ ಸಿನಿಮಾ. ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನೀವು ನೋಡಿದ್ದೀರಾ, ಬಾಬಾ ಬಾಬಾ ಅಂತಿದ್ದೆ. ಇಟ್ಸ್ ಓಕೆ. ಥ್ಯಾಂಕ್ ಯು ಸರ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಫಸ್ಟ್ ಸಿನಿಮಾ, ಆ್ಯಕ್ಟಿಂಗ್ ಅಂದರೆ ಅಷ್ಟು ಬರ್ತಿರ್ಲಿಲ್ಲ, ಬಟ್ ಸಮ್ಹೌ ಇಲ್ಲ ನೀನು ಮಾಡ್ಬೋದು ಅಂತ ಕರ್ಕೊಂಡು ಬಂದು ವರ್ಕ್ಶಾಪ್ ಮಾಡಿ ಹೇಳ್ಕೊಟ್ಟು ಒಂದೊಂದು ಹೇಳ್ಕೊಟ್ಟು ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಸಿನಿಮಾ ಬಗ್ಗೆ ಅಂದರೆ ಅಲ್ಲೂ ಅಷ್ಟೇ ತುಂಬ ಒಳ್ಳೆ ಹುಡುಗಿ, ಎಲ್ಲ ಸೀನಿಯರ್ಗಳು ನಂದು. ಸೊ ಅಷ್ಟೇ, ಸಾರಿ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇವಳು ಇಷ್ಟೊಂದು ಮೈಕ್ ಇಟ್ಕೊಂಡು ಮಾತಾಡೋದು ನೋಡಿರೋದು ಫಸ್ಟ್ ಟೈಮ್. ವಂಡರ್ಫುಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಾವು ಬ್ಯಾಕ್ ಬೆಂಚಸ್ ಟಿವಿ ಬೆಂಗಳೂರು. ಹೌದು, ಟಿವಿ ಸುಮ್ಮನೆ ಹಾಕೊಟ್ಟೆ. ಎಸ್ ಸರ್, ಈಗ ನಾವೆಲ್ಲ ಮಾತು ಆಡ್ತೀವಿ ಸಿನಿಮಾ ಬಗ್ಗೆ. ಈಗಾಗಲೇ ನೀವೆಲ್ಲರೂ ನೋಡಿದ್ದೀರಾ, ಸರ್ ಕೂಡ ಮಾತಾಡಿದ್ರು, ಆಮೇಲೆ ಕಂಟೆಂಟ್ ಕೂಡ ಪ್ಲೇ ಮಾಡಿದ್ವಿ. ಈಗ ನಿಮ್ಮ ಕಡೆಯಿಂದ ಒಂದು ನಮಗೆ ಸಜೆಷನ್ಸ್ ಬೇಕಾಗಿದೆ. ಸೊ ಇಲ್ಲ ನಾನು ಚತುರ್ಥಿ ಅಂತ ದೀಪಿಕಾ ಅಂತ ರೋಲ್ ಮಾಡಿದ್ದೀನಿ. ಮೂವಿ ಬಗ್ಗೆ ಅವರು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇಟ್ಸ್ ಅ ವೆರಿ ಫನ್ ಮೂವಿ. ಎಲ್ಲರೂ ಬಂದರೆ ಫುಲ್ ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ. ಪ್ಲೀಸ್ ಎಲ್ಲ ಬಂದು ನೋಡಿ. ನಾಚಿಕೆ ನೋಡು. ಓಕೆ, ಪ್ಲೀಸ್. ನನ್ನ ಹೆಸರು ಅದಿತಿ ಅಂತ. ನನ್ನ ರೋಲ್ ಈ ಫಿಲಮಲ್ಲಿ ಸೀಕ್ರೆಟು. ನೀವು ನನ್ನ ರೋಲ್ ಗೊತ್ತಾಗ್ಬೇಕಂದ್ರೆ ಫಿಲಮ್ ಬಂದು ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀನಿ ಆ್ಯಕ್ಟಿಂಗ್ನ. ಮತ್ತು ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಾನು ನೋಡ್ದಂಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಸ್ ಅ ಜೆನ್ಸಿ ಐ ಎಂಜಾಯ್ಡ್ ಇಟ್ ಅ ಲಾಟ್. ಜೆನ್ಸಿ
ಎಸ್ ಸರ್, ಈಗ ಎಲ್ಲರೂ ಕೂಡ ಮಾತಾಡಿದ್ದಾರೆ ನೀವು ಹೇಳಿದಾಗಲೇ. ಸೊ ಈಗ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಬೇಕಾಗಿದೆ ಸರ್ ನಮಗೆ. ಬಿಕಾಸ್ ಬ್ಯಾಕ್ ಬೆಂಚರ್ಸ್ ಏನಿದ್ದೀವಿ, ನಿಮ್ಮ ಒಂದು ಸಜೆಷನ್ ತಗೊಳ್ಳೇಬೇಕು ಅಂತಾನೆ ಬಂದಿದ್ದೀವಿ ನಾವು. ಸೊ ಸರ್ ಹೌದು. ಇಲ್ಲ ಸರ್, ಕಣ್ಣಿಟ್ಕೊಂಡು ರಿಲೀಸ್ ಟೈಮಲ್ಲಿ ಎಲ್ಲರೂ ಒಳಗಿದ್ರೆ ಲಾಕಪ್ ಅಲ್ಲಿ ಹೆಂಗಾಗುತ್ತೆ ಸರ್? ಇಲ್ಲ ಸರ್, ಆಕ್ಚುಲಿ ನೀವ್ ಹೇಳ್ದಾಗ್ಲೇ ಹಾಗೆ ನಮ್ಮ ಬ್ಯಾಕ್ ಬೆಂಚರ್ಸ್ ಎಲ್ಲರ ರೋಡ್ಗೆ ಇಳಿದು ಗನ್ ಹಿಡಿತಾ ಅಲ್ಲ, ನಮ್ಮ ಪೋಸ್ಟರ್ ಹಿಡಿದು ಎಲ್ಲರೂ ನೋಡಿ ಅಂತ ಬರ್ತಾ ಇದೀವಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗನ್ ತಗೊಂಡು ಶೂಟ್ ಮಾಡ್ತೀನಿ ಅನ್ನೋದಕ್ಕಿಂತ ಶೂಟ್ ಮಾಡಿರೋ ಫಿಲಮ್ ನೋಡಿ ಅಂತ ಹೇಳೋದು ಒಳ್ಳೇದು ಅಂತ ನಮ್ಗೆ. ಸೊ ದಟ್ಸ್ ಹೌ ಇಟ್ ಇಸ್. ಥ್ಯಾಂಕ್ ಯು ಸರ್. ಸರ್ ನಮ್ಗೆ ದಯವಿಟ್ಟು ನಿಮ್ ಕಡೆಯಿಂದ ಸಜೆಷನ್ ಬೇಕೇ ಬೇಕು, 2 ಸಜೆಷನ್ ಬೇಕೇ ಬೇಕು ಸರ್. ಇವೆಲ್ಲ ಆಗಲ್ಲ ಸರ್, ನೋವೇ ಬ್ಯಾಕ್ ಬೆಂಚರ್ಸ್ ಅಂತ ಬಿಡಕ್ ಚಾನ್ಸೇ ಇಲ್ಲ ಸರ್. ವೆಂಟಿ ಸರ ಆನ್ ಮಾಡೋ ಸರ್. ಸಕ್ಸಸ್ ಮೀಟರ್ ಪೋಸ್ಟರ್ ಆಗ್ತಿದ್ವಿ ಸರ್. ಸರ್ ನೀವೆಲ್ಲ ಹೇಳ್ಬೇಕು ತಾನೆ. ಓಕೆ ಸರಿ, ಹೇಳಿ ಸರ್. ಸಾರಿ ಸರ್, ಅಲ್ಲ ನಮ್ಮ ಮೈಕ್ ಇತ್ತು ಸ್ವಲ್ಪ ಸ್ಪೀಕರ್. ನಮ್ಮೆಲ್ಲರ ಪರವಾಗಿ ಅಂಟಿಸಿದ್ದಾರೆ PR ತುಂಬಾ ಚೆನ್ನಾಗಿ ಕೊಡ್ತಾರೆ, ಸಾಕು. ಓಕೆ ಸೂಪರ್. ಬನ್ನಿ ಸರ್, ವೇದಿಕೆ ಮೇಲೆ ಬರಬೇಕು ಮನೋಹರ್ ಸರ್ ಹಾಗೂ ರಾಜಶೇಖರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ದಯವಿಟ್ಟು ನಮ್ಮ PR ಆದಂತಹ ಸುಧೇಂದ್ರ ವೆಂಕಟೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಸರ್. ಸರ್ ವಿಷ್ಣು ಸರ್, ಆನಂದ್ ಆಡಿಯೋ ವಿಷ್ಣು ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸೊ ಓಕೆ ವಿಷ್ಣು ಸರ್ ಪ್ಲೀಸ್ ಬನ್ನಿ ಸರ್. ಸರ್ ಯಾರು ಹೇಳಲ್ಲ, ನಿಜವಾಗ್ಲೂ ಬನ್ನಿ ಸರ್. ವೆಂಕಟೇಶ್ ಸರ್, ಮೈಕ್ ಅಲ್ಲಿದೆ ಸರ್. ಸರ್ ಖಂಡಿತವಾಗಲೂ ಒಳ್ಳೆ ಟೀಮ್ ಇದ್ದಾರೆ, ಒಳ್ಳೆ ಹುಡುಗರು. ನಾನು ತುಂಬ ವರ್ಷದಿಂದ ಪ್ರಾಕ್ಟೀಸ್ ಹೋದಾಗಿಂದ ನೋಡ್ತಾ ಇದ್ದೀನಿ ನಾನು ರಾಜಶೇಖರ್ ಸರ್ ಆಫೀಸಲ್ಲಿ. ತುಂಬ ಡೆಡಿಕೇಶನ್ ಇಟ್ಕೊಂಡು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ ಹುಡುಗರು. ನಾನು ನಿಮ್ದೆಲ್ಲ ಎಂಕರೇಜು ಬೇಕೇ ಬೇಕು ಅಂತ ಹೇಳಿ ನಾನು ಮನವಿ ಮಾಡಲ್ಲ, ಒಂದು ಸ್ನೇಹಿತತ್ವದಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಇಂಥ ಪಿಕ್ಚರ್ಗಳು ಎಂಕರೇಜ್ ಮಾಡಿ. ಒಳ್ಳೊಳ್ಳೆ ಹೀರೋಸ್ ಆಗಿ ಆಚೆ ಕಡೆ ಬರ್ತಾರೆ. ಯಾಕೆಂದರೆ ತುಂಬ ಇವಾಗೆಲ್ಲ ಹೀರೋಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇವರೆಲ್ಲ ಬಂದು ಹಿಟ್ ಆದ ಸಿನಿಮಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟೋ ಹೀರೋಸೋ ಏನೋ ಒಂದು ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ನಿಮ್ಮೆಲ್ಲ ತಂಡ ಬ್ಯಾಕ್ ಬೆಂಚರ್ಸ್ ಸಿನಿಮಾ ಮೇಲೆ ಒಳ್ಳೆ ಪ್ರಚಾರ ಕೊಟ್ಟು ಇನ್ನೇನು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ರಾಜಶೇಖರ್ ಸಾರು. ನಿಮ್ದೆಲ್ಲ ಸಂಪೂರ್ಣ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕೊನೆಯದಾಗಿ ನಾನೊಂದೆರಡು ಮಾತಾಡಿ ಈ ಪ್ರೆಸ್ ಮೀಟ್ ಮುಕ್ತಾಯ ಮಾಡ್ತೀವಿ. ಏನಂದರೆ, ನಾನು ಸಿನಿಮಾ ರಂಗನ ಗಮನಿಸ್ತಾ ಇದ್ದೀನಿ. ಎಲ್ಲ ದೊಡ್ಡ ಆರ್ಟಿಸ್ಟು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು, ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ ಅಂತ ತುಂಬ ಕೇಳ್ಪಡ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಬೇಕಾಗಿರೋದು ಆರ್ಟಿಸ್ಟ್ಗಳು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತಿನ ಟೆಕ್ನಿಕಲ್ ಇದರಲ್ಲಿ ಒಬ್ಬ ದೊಡ್ಡ ಆರ್ಟಿಸ್ಟ್ 2 ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರೋದು ಹೊಸ ನಿರ್ದೇಶಕರು, ಹೊಸ ಆರ್ಟಿಸ್ಟ್ಗಳು ಬೇಕು. 10 ಜನ 100 ಜನ ದೊಡ್ಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿಗೆ ಬಂದರೆ ಆಟೋಮೆಟಿಕ್ ಆಗಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಈಗ ನೋಡಿ, ಮಲಯಾಳಿ ಇಂಡಸ್ಟ್ರಿಯಲ್ಲಿ 1, 2, 3, 100 ಜನ ಹುಡುಕ್ಬೋದು. ತಮಿಳ್ ಇಂಡಸ್ಟ್ರಿನಲ್ಲಿ 100 ಜನ ಹುಡುಕ್ಬೋದು, ತೆಲುಗು ಹುಡುಕ್ಬೋದು. ನಮ್ಮಲ್ಲಿ 1, 2, 3, 4 ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅದು ಹೋಗಿ ಮತ್ತೆ ನಮ್ಮಲ್ಲಿ 100 ಆರ್ಟಿಸ್ಟ್ಗಳು ದೊಡ್ಡ ಮಟ್ಟದಲ್ಲಿ ಗೆದ್ದು ಬರಬೇಕು. ಅವಾಗ ಇಂಡಸ್ಟ್ರಿ ತಾನಾಗ್ತಾನೆ ಬೆಳೆಯುತ್ತೆ ಅಂತ ನನ್ನ ಅಭಿಪ್ರಾಯ, ಅನಿಸಿಕೆ.